ಅದು ಮುಗಿದೋದ ಅಧ್ಯಾಯ ಅದು. ಗೊತ್ತಾಯ್ತು. ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಒಂದು ಏನು ಅಂತಂದರೆ ಅಭಿವೃದ್ಧಿ ಮಾಡಲಿಕ್ಕೆ ಕಳೆದ 2.5 ವರ್ಷದಲ್ಲೂ ಏನೂ ಆಗಿರಲಿಲ್ಲ. ದಿನ ಒಂದು ಹೇಳಿಕೆ ಕೊಡ್ತಾ ಇರೋವಂಥದ್ದು, ದಾರಿ ತಪ್ಪಿಸೋವಂಥದ್ದು, ಬಿ ಜೆ ಪಿಯವ್ರನ್ನ ಬೈಯುವಂಥದ್ದು, ಅವ್ರ ಹಗರಣಗಳನ್ನು ಮುಚ್ಕೊಳ್ಳೋವಂಥದ್ದು ಕಾಂಗ್ರೆಸ್ನವ್ರು ಮಾಡ್ತಾ ಬರ್ತಾಯಿದ್ದಾರೆ. ಅದ್ರದ್ದು ಒಂದು ಭಾಗ ಮೈಸೂರಿನವರೇ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಯ ನೀರು ಕುಡಿದು, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿದಂಥ ಮೈಸೂರು ವಿಶ್ವವಿದ್ಯಾಲಯದಿಂದಲೇ ಪದವಿಯನ್ನು ಪಡ್ಕೊಂಡು ಅವರು ಕಟ್ಟಿದ ಕನ್ನಂಬಾಡಿ ಕಟ್ಟೆಯ ನೀರಿನಲ್ಲಿ ಬೆಳೀತಾ ಇರುವಂತಹ ಅನ್ನವನ್ನು ತಿನ್ಕೊಂಡು ಅವರ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಹೋದಂಥ ಹೈದರಾಲಿಯ ಮಗ ಟಿಪ್ಪುವಿನ ಜಯಂತಿಯನ್ನು ಮಾಡಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ 2018ರಲ್ಲಿ ಹೀನಾಯವಾಗಿ ಚಾಮುಂಡೇಶ್ವರಿಯಲ್ಲಿ ಸೋತ ನಂತರ ಪಾಠ ಕಲಿತರು. ಜೊತೆಗೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಟಿಪ್ಪು ಜಯಂತಿಯನ್ನು ಅವರು ತೆಗೆದುಹಾಕಿ ಅದನ್ನು ನಿಷೇಧವನ್ನು ಮಾಡಿದರು. ಅದನ್ನು ಸಿದ್ದರಾಮಯ್ಯನವರು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಹಿಂದೆ ಅವರಿಗೆ ಆಗಿತ್ತಂತ ಬಿದ್ದಿತ್ತಲ್ಲ ಹೊಡೆತ, ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಪುನರಾರಂಭ ಮಾಡಲಿಕ್ಕೆ ಅವರು ಕೈ ಹಾಕಲಿಲ್ಲ. ಈಗ ಯಾರೊಬ್ಬ MLA ಬೇಕು ಅಂತೇಳಿ ಹೇಳ್ಬಿಟ್ಟು ಒಂದು ಪ್ರಚಾರಕ್ಕೋಸ್ಕರ ಮೈನಾರಿಟಿಯನ್ನು ಓಲೈಸೋದಕ್ಕೋಸ್ಕರವಾಗಿ ಇದನ್ನು ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ವಿಧಾನಸೌಧದಲ್ಲಿ ಅದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಧರ್ಮನಿಷ್ಠ ಮುಸಲ್ಮಾನರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಅಲ್ಲಾಹುನ ಬಿಟ್ಟರೆ ಅವರು ಯಾರು ಪೂಜೆಗೆ ಭಾಜನರಲ್ಲ, ಯಾರಿಗೂ ಪುಷ್ಪಾರ್ಚನೆಯೂ ಮಾಡೋಂಗಿಲ್ಲ, ಯಾರನ್ನೂ ಆರಾಧನೆ ಮಾಡೋಂಗಿಲ್ಲ. ಅವರಲ್ಲಿ ಅದು ಹೆಣ ಓದ್ಬಿಟ್ಟು ದರ್ಗಾ ಮಾಡ್ತಾರಲ್ಲ, ಅದೂ ಕೂಡ ಇಸ್ಲಾಮಿಗೆ ವಿರುದ್ಧವಾದಂಥದ್ದು. ಇಸ್ಲಾಮಲ್ಲಿ ಜನ್ಮ ದಿನಾಚರಣೆಯನ್ನು ಮಾಡೋ ಹಾಗಿಲ್ಲ, ಇಸ್ಲಾಮಿನಲ್ಲಿ ಸಂಗೀತನೂ ಕೂಡ ನಿಷಿದ್ಧವಾದದ್ದು ಅನ್ನೋದು ಕುರಾನನ್ನು ಓದಿರುವಂಥರು, ಹದೀಸನ್ನು ತಿಳ್ಕೊಂಡಿರೋ ಪ್ರತಿಯೊಬ್ಬ ಮುಸ್ಲಿಮನಿಗೂ ಗೊತ್ತು. ಆದರೆ ನಮ್ಮ ಈ ಬೆರಕೆ ಹಿಂದೂಗಳಿದಾರಲ್ಲ, ಅವರು ಮಾತ್ರ ಇಂಥ ಜಯಂತಿಗಳು ಮಾಡಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರನ್ನು ಓಲೈಸಲಿಕ್ಕೆ ಅಂತ ಹೋಗ್ತಾರೆ. ಅಂಥ ಕೆಲಸವನ್ನು ಯಾರೊಬ್ಬ MLA ಮಾಡಿದ್ದಾರೆ. ರಾಜ್ಯ ರಾಜಕಾರಣದ ಅಂತ 2 ವರ್ಷ ಇನ್ನೂ ನಮ್ಮ ತಂದೆಯವರೇ ಇರ್ತಾರೆ ಅಂತ ಇವತ್ತು ಹೇಳಿದ್ದಾರೆ. ಮಾತು ಅಲ್ಲ, ಅವ್ರು ಗೊತ್ತಿರಲ್ವಾ ತಂದೆಗೆ? ಈ ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡಿದಿರುವಂತಹ ದುಡ್ಡನ್ನು ಸಂಪಾದನೆ ಮಾಡಿ ಕೂಡಿಟ್ಟು ಕೊಡ್ಬೋದು, ಬುದ್ಧಿ ಕೊಡೋಕ್ಕಾಗಲ್ಲ. ಅದು ಭಾಳಷ್ಟು ರಾಜಕಾರಣಿ ಮಕ್ಕಳುಗಳ ಜೀವನದಲ್ಲಿ ಅದು ಸಾವಿದೆ. ಈ ಯತೀಂದ್ರರು ಅಷ್ಟೇ. ಅವರ ಅಪ್ಪ ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಏನೋ ಮ್ಯಾಟ್ರಿಕ್ಸ ಏನೋ ಒಂದು ಇದನ್ನು ಲ್ಯಾಬ್ಗಳನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರದ್ದು ಲ್ಯಾಬ್ಗಳನ್ನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೊಡ್ಕೊಂಡ. ಆಮೇಲೆ BDAದು ಸೈಟ್ ಹೊಡ್ಕೊಂಡ. ಇವಾಗ ಹೋದ್ರೆ ನೋಡ್ರೆ ಅವ್ರ ತಾಯಿ ಹೆಸರು 14 ಸೈಟ್ ಹೊಡ್ಕೊಂಡ್ರೆ. ಈ ಮಂಚೆ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. CM ಭಾಳ ಜನಕ್ಕೆ ಹೇಳಿಸ್ತಾ ಇದ್ದಾರೆ, ಭಾಳ ಜನಕ್ಕೆ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಂಡಂಗೆ ಮಾಡಿದರು. ಎಲ್ಲ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನೂ ಎತ್ಕಟ್ತಾರೆ, ಎಲ್ಲರನ್ನೂ ಎತ್ಕಟ್ತಾರೆ. ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡೋಕ್ಕೆ ಬಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡಲಿಕ್ಕೆ.